ವಂಡರ್ಲಾದಲ್ಲಿ ಫಾಸ್ಟ್ ಟ್ರ್ಯಾಕ್ ಟಿಕೆಟ್ ಬೆಸ್ಟ್ ನಾರ್ಮಲ್ ಟಿಕೆಟ್ ಬೆಸ್ಟ್ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ನಾವು ಬುಕ್ ಮಾಡಿದ್ದು ನಾರ್ಮಲ್ ಟಿಕೆಟ್ಸ್ ಬೈ 4 get 2 ಇದ್ದಿದ್ದು. ಫಾಸ್ಟ್ ಟ್ರ್ಯಾಕ್ ಟಿಕೆಟ್ ಇದು ಬಿಟ್ಟು ಸಪರೇಟ್ ಆಗಿ ತಗೊಬೇಕು. ಒಬ್ಬರಿಗೆ 1200 ಇಂದ 900 ರೂಪೀಸ್ ಮೇಲೆ ಆಗುತ್ತೆ. ಫಾಸ್ಟ್ ಟ್ರ್ಯಾಕ್ ಟಿಕೆಟ್ ಇಲ್ದಿರ ನಾವು ಎಷ್ಟೆಲ್ಲ ಗೇಮ್ಸ್ ಕವರ್ ಮಾಡಿದ್ರೆ ಅಂತ ನೋಡೋಣ. ಫಸ್ಟ್ ನಾವು ಈ ಗೇಮ್ ಹೋದ್ರೆ ಈ ಗೇಮ್ ಅಂತೂ ಸಿಕ್ಕಾಪಟ್ಟೆ ಕ್ರೇಜಿ ಇತ್ತು. ಫುಲ್ ಟಾಪ್ ಅಲ್ಲಿ ಸಿಕ್ಕಾಪಟ್ಟೆ ತಿರ್ಗಿಸ್ ಬಿಸಾಕಿದ್ರು ಅನ್ಕೊಳ್ಳಿ. ಅದಾದ್ಮೇಲೆ ಸೀದಾ ಹೋಗಿದ್ದೆ ರೋಲರ್ ಕೋಸ್ಟರ್ಗೆ. ಅಲ್ಲಿ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಯಾರ ರೇಂಜ್ ಕ್ಯೂ ಇತ್ತು ಅಂದ್ರೆ ಅಲ್ಲಿಂದ ಪಕ್ಕದಲ್ಲಿ ಇದ್ದಿದ್ದ ಗೇಮ್ ಹೋಗ್ಬಿಟ್ರಿ. ಪರವಾಗಿಲ್ಲ, ಇದು ಚೆನ್ನಾಗಿತ್ತು. ಸುಹಾಸ್ ನೋಡ್ರಿ ಏನ್ ಹೇಳ್ತಾನೆ ಅಂತ. ಲೆವೆಲ್ ಗೈಸ್ ಬಂದೆ, ಎಲ್ಲರೂ ಟ್ರೈ ಮಾಡಿ ಗೈಸ್. ಆಮೇಲೆ ನಾರ್ಮಲ್ ಇರೋ ತರ ಇದು ಬೋಟ್ ಗೇಮ್ ಮಾಡ್ಕೊಂಡು ನಾವು ಹೋಗಿದ್ದೆ ನೀರ್ ಕುಡಿಯೋಕೆ. ತುಂಬಾ ಕಡೆ ಇದು ಡ್ರಿಂಕಿಂಗ್ ವಾಟರ್ಸ್ ಇರುತ್ತೆ, ತುಂಬಾ ಪ್ಯೂರ್ ಆಗಿರುತ್ತೆ, ಎಲ್ರು ಕುಡಿಬಹುದು. ಆಮೇಲೆ ವೇವ್ ರೈಡ್ ಹೋದ್ರಿ. ವೇವ್ ರೈಡ್ ಸ್ಟಾರ್ಟ್ ಆಗುವಾಗ ಸುಹಾಸ್ ರಿಯಾಕ್ಷನ್ ಈ ತರ ಇತ್ತು, ಖುಷಿಯಾಗಿದ್ದ. ವೇವ್ ರೈಡ್ ಸ್ಟಾರ್ಟ್ ಆಗಿದ ತಕ್ಷಣ ನಿಲ್ಸೋ ಅಂತ ಕಿರ್ಚ್ತಾ ಹೋಗ್ತಾ ಇದ್ದಾನೆ. ಮಿಷಿನ್ ಇಂಟರ್ಸ್ಟೆಲ್ಲರ್ ಹೋದ್ರಿ. ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಮೋರ್ ದೆನ್ 45 minutes ವೆಯ್ಟ್ ಮಾಡ್ಬೇಕಂತ ಬೋರ್ಡ್ ಹಾಕಿದ್ರು. ವಾಪಸ್ಸೇ ಬಂದ್ಬಿಟ್ರಿ. ಆಮೇಲೆ ಹೋಗ್ತೀರಿ, ಅದ್ರ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಹೇಳ್ತೀನಿ ನೋಡಿ. ಟ್ರೈನ್ ಅಲ್ಲಿ ಚಿಕ್ಕದಾಗ ಒಂದು ರೈಡ್ ಮಾಡ್ಕೊಂಡು ಮತ್ತೆ ಹೋಗಿದ್ದೆ ಗೋಸ್ಟ್ ರೈಡ್ಗೆ. ಇದಂತೂ ತುಂಬಾ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು, ಯಾಕಂದ್ರೆ ತುಂಬಾ ಎಲ್ಲ ರಿಯಲಿಸ್ಟಿಕ್ ಆಗಿತ್ತು. ಆದ್ರೆ ಎಕ್ಸ್ಪೀರಿಯನ್ಸ್ ಅಷ್ಟು ಆರೆಂಜ್ ಭಯ ಏನಾಗ್ಲಿಲ್ಲ. ಆದ್ರೆ ಎಲ್ಲ ರಿಯಲಿಸ್ಟಿಕ್ ಆಗಿತ್ತು. ಆ ಬೊಂಬೆಗಳು ಎಲ್ಲ ಪ್ರತಿಯೊಂದು. ಆ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಆ ಬುರ್ಡೆಗಳಿದ್ದು ಆ ಬೊಂಬೆಗಳು ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು. ವೀರ ಸುಹಾಸ್ ನೋಡ್ರಿ ಏನ್ ಹೇಳ್ತಾನೆ ಅದ್ರ ಬಗ್ಗೆ. ಸೂಪರ್ ಎಕ್ಸ್ಪೀರಿಯನ್ಸ್ ಏನಂದ್ರೆ ಒರಿಜಿನಲ್ ಆಗಿದೆ. ಹೌದಾ ಯಜಮಾನ್ರೆ? ನೋಡ್ರಿ ಪ್ರತಿಯೊಂದು ಗೇಮ್ಸ್ಗೂ ಈ ತರ ಟ್ರ್ಯಾಕ್ ಇರುತ್ತೆ. ಫಾಸ್ಟ್ ಟ್ರ್ಯಾಕ್ ಟಿಕೆಟ್ ಏನೋ ನೀವು ತಗೊಂಡ್ರೆ ಅದ್ರಿಗೆ ಸಪರೇಟ್ ಟ್ರ್ಯಾಕ್ ಇರುತ್ತೆ, ಇದ್ರಿಗೆ ಸಪರೇಟ್ ಟ್ರ್ಯಾಕ್ ಇರುತ್ತೆ. ಅವ್ರನ್ನ ಫಸ್ಟ್ ಬಿಡ್ತಾರೆ. ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಅವ್ರಿಗೆ. ಅದ್ರಲ್ಲಿ ಒಂದು 80% ಮೆಂಬರ್ಸ್ಗೆ, ಅಂದ್ರೆ ಇವಾಗ ಅದ್ರಲ್ಲಿ 10 members ಇದ್ರಲ್ಲಿ 10 members ಇದಾರೆ ಅಂದ್ರೆ ಅದ್ರಲ್ಲಿ 6 members ಬಿಟ್ಟು ಇದ್ರಲ್ಲಿ 4 members ಬಿಡ್ತಾರೆ. ನಾವ್ ಆಡಿದ್ದೆ. ಆಮೇಲೆ ಡ್ಯಾಶಿಂಗ್ ಕಾರು ಸಿಕ್ಕಾಪಟ್ಟೆ ಕ್ರೇಜಿ ಇತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್, ಮಸ್ತ್ ಮಜಾ ಮಾಡುವುದು ಒಬ್ರಿಗೊಬ್ರು ಗುದ್ದಿ. ಈ ಗೇಮ್ಗೆ ನಾನು ಹೋಗಿರ್ಲಿಲ್ಲ, ಈ ಗೇಮ್ ಅವರೇ ಆಡಿದ್ರು. ತುಂಬಾನೇ ಚೆನ್ನಾಗಿತ್ತು ಅದನ್ನು. ಆಮೇಲೆ ಹೋಗಿದ್ದ ಗರುಡ ಗ್ಲೈಡ್ಗೆ. ನಾನು ಫೋನ್ ಹೋಲ್ಡರ್ ತಗೊಂಡೋಗಿರ್ಲಿಲ್ಲ, ಅದಕ್ಕೆ ನಾನು ಗೇಮ್ಸ್ ಆಡಿರೋದು ಯಾವ್ದು ಶೂಟ್ ಮಾಡಕ್ ಆಗಿಲ್ಲ. ಯಾಕಂದ್ರೆ ಫುಲ್ ಹೆಂಗಂದ್ರೆ ಹಂಗೆಲ್ಲ ತಿರುಗಿಸ್ತಾ ಇರುತ್ತೆ. ಫೋನ್ ಬಿದ್ದೋದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ರೈಡ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಅಲ್ಲಿ ಬಾಕ್ಸಸ್ ಇರುತ್ತೆ, ಅದ್ರಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ರಿ ನಾವು. ಸುಹಾಸ್ ನೋಡ್ರಿ ಅದ್ರ ಎಕ್ಸ್ಪೀರಿಯನ್ಸ್ ಹೆಂಗ್ ಹೇಳ್ತಾ ಇದ್ದಾನೆ. ಹೆಂಗಿತ್ತು ವೀರ ಎಕ್ಸ್ಪೀರಿಯನ್ಸ್? ಸಕ್ಕತ್ತಾಗಿತ್ತು. ಹೆಂಗಿತ್ತು ಪೆರೋ? ನೆಕ್ಸ್ಟ್ ವಿಡಿಯೋದಲ್ಲಿ ವಾಟರ್ ಗೇಮ್ಸ್ ಎಲ್ಲ ಹೆಂಗಿತ್ತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡ್ಕೊಂಡಿರಿ. ಸ್ಟೇ ಟ್ಯೂನ್. ಬೈ ಬೈ.